ಹಲೋ ಎವ್ರಿವಾನ್, ನಮಸ್ತೆ. ನಾನು ವಿದ್ಯಾಶ್ರೀ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪತ್ರಿಕೆ 2 ಗಣಿತ ವಿಷಯದ ತಯಾರಿಗೆ ಸಂಬಂಧಿಸಿದಂತೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿಗಳು 10ನೇ ತರಗತಿಯ ಪಾಠದಿಂದ ಬಹು ಆಯ್ಕೆ ಪ್ರಶ್ನೆಗಳು ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅನ್ನು ತೆಗೆದುಕೊಂಡು ಬಂದಿದ್ದೇನೆ. ಈ ವಿಡಿಯೋದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬಹುದು ಅಂತ ಹೇಳಿ ಚೆಕ್ ಮಾಡುವ. ಈ ವಿಡಿಯೋ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಎಕ್ಸ್ಪ್ಲನೇಷನ್ ಅನ್ನು ಒಳಗೊಂಡಿದೆ. ಹಾಗಾಗಿ ಯಾರೆಲ್ಲ ಕನ್ನಡ ಮಾಧ್ಯಮದಲ್ಲಿ ಹಾಗೆ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ, ನೀವು ಈ ವಿಡಿಯೋದ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಹಾಗೆ MCQ ಕ್ವೆಶನ್ಸ್ ಅನ್ನು ಸಾಲ್ವ್ ಮಾಡುವ ಮೊದಲು ಏನೆಲ್ಲ ಪಾಯಿಂಟ್ಸ್ ಈ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಚಾಪ್ಟ್ರಲ್ಲಿ ನೀವು ನೆನಪಿಟ್ಕೊಳ್ಬೇಕು ಅಂತ ಹೇಳೋದನ್ನು ಕೂಡ ಲೀಸ್ಟ್ ಮಾಡಿದ್ದೇನೆ. ಮೊದಲನೇದಾಗಿ ನಾನು ಆಂಗ್ಲ ಮಾಧ್ಯಮದಲ್ಲಿ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದಾರೆ ಅವರಿಗೆ ಕೀ ಪಾಯಿಂಟ್ಸನ್ನು ಹೇಳ್ತೇನೆ, ಮತ್ತೆ ಕನ್ನಡ ಮಾಧ್ಯಮದ ಹೇಳ್ತೇನೆ. ಅದಾದ ನಂತರ ನಾವು ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ಕೊಳ್ಳುವ. ಅಲ್ಲಿ ಕನ್ನಡ ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜಲ್ಲೂ ಕ್ವೆಶನ್ಸನ್ನು ಕೊಟ್ಟಿದ್ದೇನೆ. ಮೊದಲನೇದಾಗಿ ನೀವು ವಿಡಿಯೋವನ್ನು ಪಾಸ್ ಮಾಡಿ ಆ ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ ಆಗ್ತದ ಅಂತ ಹೇಳಿ ಟ್ರೈ ಮಾಡಿ. ತದನಂತರ ಸೊಲ್ಯೂಷನನ್ನು ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಮೊಟ್ಟ ಮೊದಲನೇದಾಗಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು, ಅದರ ಜನರಲ್ ಫಾರ್ಮ್ ಏನು, ಅದರಲ್ಲಿರುವ ಒಂದಷ್ಟು ಫಾರ್ಮುಲಾಗಳನ್ನು ನಾನಿಲ್ಲಿ ನೋಟ್ ಮಾಡಿದ್ದೇನೆ. Arithmetic progression is a sequence in which common difference is constant. ಇದೊಂದು ಸೀಕ್ವೆನ್ಸ್, ಅಲ್ಲಿ ಕಾಮನ್ ಡಿಫ್ರೆನ್ಸ್ ಅಂತ ಹೇಳುವಂತಹದ್ದು ಸೇಮ್ ಆಗಿರ್ತದೆ, ಇಟ್ ಈಸ್ ಕಾನ್ಸ್ಟೆಂಟ್. ನಾವು ಕಮಿಂಗ್ ಟು ದಿ ಜನರಲ್ ಫಾರ್ಮ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಇಟ್ ಈಸ್ a, a plus d, a plus 2d and so on, and the last term is a plus n minus 1 into d. ಸೊ ಇಲ್ಲಿ a ಅಂತ ಹೇಳುವಂಥದ್ದು ಫಸ್ಟ್ ಟರ್ಮ್ ಆ್ಯಂಡ್ a plus n minus 1 ಇಂಟು ಡಿ ಅಂತ ಹೇಳುವಂಥದ್ದು ಲಾಸ್ಟ್ ಟರ್ಮ್. ಫಸ್ಟ್ ಟರ್ಮನ್ನು ನಾವು A1 ಅಂತ ಹೇಳ್ತೇವೆ, ಹಾಗೆ ಸೆಕೆಂಡ್ ಟರ್ಮ್ ಇಸ್ A2, ಥರ್ಡ್ ಟರ್ಮ್ ಇಸ್ A3 ಆ್ಯಂಡ್ ಸೋ ಆನ್, ಲಾಸ್ಟ್ ಟರ್ಮ್ ಇಸ್ AN. ಜಸ್ಟ್ ನಾವು ಐ ಹ್ಯಾವ್ ಟೋಲ್ಡ್ ದಿ ಕಾಮನ್ ಡಿಫ್ರೆನ್ಸ್ ಇಸ್ ಕಾನ್ಸ್ಟೆಂಟ್. ಕಾಮನ್ ಡಿಫ್ರೆನ್ಸ್ ಅಂತ ಹೇಳುವಂಥದ್ದು ಕಾನ್ಸ್ಟೆಂಟ್ ಅಂತ ಹೇಳಿದೆ. ವಾಟ್ ಈಸ್ ದಿಸ್ ಕಾಮನ್ ಡಿಫ್ರೆನ್ಸ್? ಅದನ್ನು ನಾವು ಡಿ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೇವೆ. ಡಿ ಅಂತ ಹೇಳಿದರೆ A2 ಮೈನಸ್ A1. ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳೆದ್ರೆ ನಮಗೆ ಕಾಮನ್ ಡಿಫರೆನ್ಸ್ ಅಂತ ಹೇಳುವಂತಹ ಟರ್ಮ್ ಸಿಗ್ತದೆ. ದೆನ್ ಕಮಿಂಗ್ ಟು ದಿ ಪಾಯಿಂಟ್, ದಿ nth ಟರ್ಮ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಈಸ್ AN ಇಸ್ ಈಕ್ವಲ್ ಟು A ಪ್ಲಸ್ n ಮೈನಸ್ 1d. ಜನರಲ್ ಫಾರ್ಮಲ್ಲಿ ಲಾಸ್ಟ್ ಟರ್ಮ್ ನಾವು ಬರ್ದಿದ್ವಿ. AN ಅಂದರೆ A ಪ್ಲಸ್ n ಮೈನಸ್ 1 ಇಂಟು ಡಿ. ದೆನ್ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಅದನ್ನು ನಾವು n/2 ಇಂಟು 2A ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಹೇಳಿ ಬರೀತೇವೆ. ಅಥವಾ ನಮಗೆ ಮೊದಲನೇ ಮತ್ತು ಕೊನೆಯ ಟರ್ಮ್ ಗೊತ್ತಿದ್ದರೆ ನಾವು n/2 ಇಂಟು A ಪ್ಲಸ್ AN ಅಂತ ಹೇಳಿ ಬರಿತೇವೆ. ಇದೇ ಫಾರ್ಮುಲಾವನ್ನು ನಾವು n/2 ಇಂಟು A ಪ್ಲಸ್ L ಅಂತಲೂ ಬರಿಬೋದು, ವೇರ್ L ಇಸ್ ದಿ ಲಾಸ್ಟ್ ಟರ್ಮ್ ಅಂದರೆ Anth ಟರ್ಮ್. Now the sum of first n natural numbers, we can calculate it with the formula Sn is equal to n/2 into n plus 1. Similarly, we have the formula to calculate the sum of first n even natural numbers. It is n into n plus 1 and the sum of first n odd natural numbers is given by n square. So all these are the important points that you have to note from arithmetic progression. ಕನ್ನಡ ಮಾಧ್ಯಮದಲ್ಲಿ ತಯಾರಿ ನಡೆಸಿರುವಂತಹ ಅಭ್ಯರ್ಥಿಗಳು ಈ ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳಿ. ಸಮಾಂತರ ಶ್ರೇಣಿಯ ಮೊದಲ ಪದ A ಹಾಗೆ ಕೊನೆಯ ಪದ AN ಅಂತ ಕೊಟ್ಟಿದ್ದಾಗ ಅವುಗಳ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ನಾವು Sn ಇಸ್ ಈಕ್ವಲ್ ಟು n/2 ಇಂಟು A ಪ್ಲಸ್ AN ಅಂತ ಹೇಳಿ ಬರಿತೇವೆ. ಇಲ್ಲಿ AN ಅಂತ ಹೇಳಿದರೆ ಕೊನೆಯ ಟರ್ಮ್, ಹಾಗಾಗಿ ಇದನ್ನು A ಪ್ಲಸ್ L ಅಂತ ಕೂಡ ನೀವು ಬರ್ಕೊಳ್ಬಹುದು. ಹಾಗೆ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n/2 ಇಂಟು n ಪ್ಲಸ್ 1. ಮೊದಲ n ಪದಗಳ ಮೊತ್ತ Sn is equal to n/2 into 2A plus n minus 1 into d. ಸಾಮಾನ್ಯ ವ್ಯತ್ಯಾಸ ಅಂತ ಹೇಳಿದರೆ d, ಅದನ್ನು ನಾವು A2 ಮೈನಸ್ A1 ಅಂತ ಹೇಳಿ ಬರ್ಕೊಳ್ತೇವೆ. ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ A, A plus d, A plus 2d, A plus 3d and so on, A plus n minus 1 into d. A ಅಂತ ಹೇಳುವಂಥದ್ದು ಫಸ್ಟ್ ಟರ್ಮ್, ಮೊದಲನೆಯ ಪದ ಅದನ್ನು A1 ಅಂತೇವೆ. ಹಾಗೆ ಎರಡನೇ ಪದ A2, ಮೂರನೇ ಪದ A3, ನಾಲ್ಕನೇ ಪದ A4, ಅದೇ ರೀತಿಯಲ್ಲಿ ಕೊನೆಯ ಪದ AN. ಹಾಗಾಗಿ AN ಅಂತ ಹೇಳಿದರೆ A ಪ್ಲಸ್ n ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾವನ್ನು ಉಪಯೋಗಿಸಿಕೊಂಡು ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಅದರ ಸಾಮಾನ್ಯ ವ್ಯತ್ಯಾಸವು ನಮಗೆ ಕೊಟ್ಟಿದ್ದರೆ ನಾವು
ಯಾವುದೇ ಪದವನ್ನು ಕೂಡ ಕಂಡುಹಿಡಿಬೋದು. ಈಗ ಸಮಾಂತರ ಶ್ರೇಣಿಯ ಮೊದಲ n ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ನಾವು n ಗುಣಿಸು n ಪ್ಲಸ್ 1ನಿಂದ ಕಂಡುಹಿಡಿತೇವೆ. ಹಾಗೆ ಮೊದಲ n ಬೆಸ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ನಾವು n ಸ್ಕ್ವೇರ್ ಅಂತ ಹೇಳುವ ಫಾರ್ಮುಲಾದಿಂದ ಕಂಡುಹಿಡಿತೇವೆ. ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ನೋಟ್ ಮಾಡಿಕೊಂಡು ನೆನಪಿಟ್ಕೊಳ್ಬೇಕಾದಂತು. ಈಗ ನಾವು ಬಹು ಆಯ್ಕೆ ಪ್ರಶ್ನೆಗಳು MCQ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗುವ. ಫಸ್ಟ್ ಕ್ವೆಶನ್. Here they have given us an arithmetic progression and the progression is 5, 8, 11 and so on. ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. ಅದರ 4ನೇ ಪದ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. We need to find the 4th term. Now we know we can find the nth term by an is equal to a plus n minus 1 into d. ಈ ಫಾರ್ಮುಲಾವನ್ನು ಉಪಯೋಗಿಸಿಕೊಂಡು ನಾವು ಸಮಾಂತರ ಶ್ರೇಣಿಯ ಯಾವುದೇ ಪದವನ್ನು ಕಂಡುಹಿಡಿಬಹುದು. ಈಗ ಕೊಟ್ಟಂತಹ ಅರಿಥ್ಮೆಟಿಕ್ ಪ್ರೋಗ್ರೆಷನ್ನ ಫಸ್ಟ್ ಟರ್ಮ್ 5, ಹಾಗೆ n ಎಷ್ಟು ಅಂದರೆ 4, ಯಾಕೆಂದರೆ 4ನೇ ಟರ್ಮ್ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ವಾಟ್ ಈಸ್ ದಿ ಕಾಮನ್ ಡಿಫ್ರೆನ್ಸ್? ಡಿ ಅಂದ್ರೇನು? ಇಟ್ ಈಸ್ ನಥಿಂಗ್ ಬಟ್ a2 ಮೈನಸ್ a1. ಯಾವುದೇ ಎರಡು ಸಂಖ್ಯೆಗಳ ಮೊತ್ತ ಅಂದರೆ ದಟ್ ನಂಬರ್ ಶುಡ್ ಬಿ ಕಾನ್ಸಿಕ್ಯೂಟಿವ್. a2 ಅಂದರೆ 8, ಹಾಗೆ a1 ಅಂದರೆ 5. 8ರಿಂದ 5 ತೆಗೆದ್ರೆ 3. ಕಾಮನ್ ಡಿಫ್ರೆನ್ಸ್ ಈಸ್ 3. ನಾವು ಲೆಟ್ ಅಸ್ ಫೈಂಡ್ ದಿ 4th ಟರ್ಮ್. a4 is equal to 5 plus 4 minus 1 into d. It is 5 plus 3 into d. d ಅಂದರೆ 3. 3 into 3 it is 9. So 5 plus 9 that is equal to 14. ಸೊ ಈ ರೀತಿಯಾಗಿ 4ನೇ ಟರ್ಮನ್ನು ಕಂಡುಹಿಡಿಬೋದು. ಅಥವಾ ನಮ್ಗೆ ಈಗಾಗಲೇ ಸಮಾಂತರ ಶ್ರೇಣಿಯಲ್ಲಿ 3 ಪದಗಳನ್ನು ಕೊಟ್ಟಿರುವ ಕಾರಣ 4ನೇ ಪದವನ್ನು ಕಂಡುಹಿಡಿಲಿಕ್ಕೆ ನಮಗೆ ಜಸ್ಟ್ ನಾವೇನು ಮಾಡಬೇಕು, a3 ಪ್ಲಸ್ ಕಾಮನ್ ಡಿಫ್ರೆನ್ಸ್ ಮಾಡಿದರೆ ನಮಗೆ 4th ಟರ್ಮ್ ಸಿಗ್ತದೆ. a3 ಅಂತ ಹೇಳುವಂಥದ್ದು 11. ಕಾಮನ್ ಡಿಫ್ರೆನ್ಸ್ ಏನಿದೆ ಅದನ್ನು ನೀವು 8ರಿಂದ 5 ಮೈನಸ್ ಮಾಡಿದರೆ ನಮಗೆ ಸಿಗ್ತದೆ 3. ಹಾಗಾಗಿ d3. 11 ಪ್ಲಸ್ 3 ಅಂದರೆ 14. ಓರಲ್ ಕ್ಯಾಲ್ಕುಲೇಷನ್ ಕೂಡ ಮಾಡಿ ಆನ್ಸರನ್ನು ಫೈಂಡ್ ಮಾಡಬಹುದು. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ 14. ಕ್ವೆಶನ್ ನಂಬರ್ 2. ದೇ ಹ್ಯಾವ್ ಗಿವನ್ ಅಸ್ ಎನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ 8, 14, 20 ಆ್ಯಂಡ್ ಸೋ ಆನ್. ಈಗ ಈ ಎ ಪಿಯಲ್ಲಿ ನಮಗೆ ಕಾಮನ್ ಡಿಫ್ರೆನ್ಸನ್ನು ಫೈಂಡ್ ಮಾಡಲಿಕ್ಕೆ ಹೇಳಿದ್ದಾರೆ. ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡೀರಿ ಅಂತ ಹೇಳಿ. ನಮಗೆ ಗೊತ್ತಿದೆ ಡಿ ಅಂದರೆ a2 ಮೈನಸ್ a1. a2 ಕಳೆ a1 ಅಥವಾ a3 ಕಳೆ a2 ಯಾವುದನ್ನು ಕೂಡ ಮಾಡಬಹುದು. ಆದರೆ ಅವೆರಡು ಪಕ್ಕಪಕ್ಕದ ಪದಗಳಾಗಿರಬೇಕು. a2 ಮೈನಸ್ a1 ಮಾಡ್ತೇನೆ. a2 ಅಂದರೆ 14 ಮೈನಸ್ a1 ಅಂದರೆ 8. ಹಾಗಾಗಿ ಇಲ್ಲಿ ದಿ ಕಾಮನ್ ಡಿಫರೆನ್ಸ್ ಆರ್ ಸಾಮಾನ್ಯ ವ್ಯತ್ಯಾಸ ಅಂತ ಹೇಳಿದರೆ 6. ಆಪ್ಷನ್ ಬಿ ಸರಿಯಾದ ಉತ್ತರ. ಕ್ವೆಶನ್ ನಂಬರ್ 3. ದ ಪ್ರಿಸೀಡಿಂಗ್ ಟರ್ಮ್ ಆಫ್ 13 ಇನ್ ದಿ ಗಿವನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಈಸ್. ಸಮಾಂತರ ಶ್ರೇಣಿ ಕೊಟ್ಟಿರುವಂಥದ್ರಲ್ಲಿ 13ರ ಹಿಂದಿನ ಪದ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ 16, ಆಪ್ಷನ್ ಬಿ 15, ಆಪ್ಷನ್ ಸಿ 17, ಆಪ್ಷನ್ ಡಿ 10. ಸೊ ಕೊಟ್ಟಿರುವಂತಹ ಸಮಾಂತರ ಶ್ರೇಣಿಯನ್ನು ಬರ್ಕೊಳ್ತಾ ಇದ್ದೇನೆ. 13, 10, 7 ಸೋ ಆನ್. ಈಗ ನಮಗೆ ಕೇಳಿರುವಂಥದ್ದು 13ನ ಹಿಂದುಗಡೆಯ ಸಂಖ್ಯೆ ಯಾವುದು ಅಂತ ಹೇಳಿ. ಸೊ ನಾವಿಲ್ಲಿ ಏನು ಮಾಡಬೇಕು, ಮೊದಲನೇದಾಗಿ ನಾವು ಸಾಮಾನ್ಯ ವ್ಯತ್ಯಾಸ ಅಂದರೆ ಕಾಮನ್ ಡಿಫ್ರೆನ್ಸನ್ನು ಕಂಡುಹಿಡಿಬೇಕು. ಕಾಮನ್ ಡಿಫ್ರೆನ್ಸ್ ಇಸ್ 10 ಮೈನಸ್ 13 ದಟ್ ಈಸ್ ಈಕ್ವಲ್ ಟು -3. ಈಗ 13ರ ಹಿಂದಿನ ಸಂಖ್ಯೆಯನ್ನು ಕಂಡುಹಿಡಿಬೇಕಾದ ಕಾರಣ ನಾನು 13 ಮೈನಸ್ ಡಿ ಮಾಡಬೇಕು. ಸೊ ಇಟ್ ಈಸ್ 13 ಮೈನಸ್ ಡಿ ಅಂತ ಹೇಳಿದರೆ -3. ಹಾಗಾಗಿ ಇಟ್ ಈಸ್ 13 ಪ್ಲಸ್ 3 ವಿಚ್ ಇಸ್ ಈಕ್ವಲ್ ಟು 16. ದ ಪ್ರಿಸೀಡಿಂಗ್ ಟರ್ಮ್ ಆಫ್ 13 ಈಸ್ 16. ಕೊಟ್ಟಂತಹ ಸಮಾಂತರ ಶ್ರೇಣಿಯಲ್ಲಿ 13ರ ಹಿಂದಿನ ಪದ ಅಂತಂದರೆ ಅದು 16. ಸರಿಯಾದಂಥ ಉತ್ತರ ಆಪ್ಷನ್ ಎ. ಕ್ವೆಶನ್ ನಂಬರ್ 4. ದ nth ಟರ್ಮ್ ಇನ್ ಆನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ವಿತ್ ದ ಫಸ್ಟ್ ಟರ್ಮ್ ಎ ಆ್ಯಂಡ್ ದಿ ಕಾಮನ್ ಡಿಫರೆನ್ಸ್ ಡಿ ಈಸ್. ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಆಗಿರುವಂತಹ ಸಮಾಂತರ ಶ್ರೇಣಿಯ nನೇ ಪದ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ an is equal to an plus 1. ಆಪ್ಷನ್ ಬಿ an is equal to a plus n minus 1 into d. Option C an is equal to a plus n plus 1 into d. Option D an is equal to a minus 1. ಸೊ ಈಗಾಗಲೇ ನಾನು ಕೀ ಪಾಯಿಂಟ್ಸಲ್ಲಿ ಹೇಳಿರುವ ಹಾಗೆ
ಎನ್ನೇ ಪದ ಅಂತ ಹೇಳಿದರೆ an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಗಿದೆ. ಪ್ರಶ್ನೆ ಸಂಖ್ಯೆ 5. ಇನ್ ಆನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ an is equal to 5n plus 2 then first term is. ಸಮಾಂತರ ಶ್ರೇಣಿ ಒಂದರಲ್ಲಿ ಎನ್ನೇ ಪದವನ್ನು ನಾವು an is equal to 5n plus 2 ಅಂತ ಹೇಳಿ ಬರಿತೇವೆ. ಹಾಗಿದ್ದಾಗ ಅದರ ಒಂದನೇ ಪದ ಎಷ್ಟು ಅಂತ ಹೇಳಿ ಕೇಳಿರ್ತಾರೆ. an ಅಂದರೆ 5n plus 2. ನಮಗೆ ಬೇಕಾಗಿರುವಂಥದ್ದು ಫಸ್ಟ್ ಟರ್ಮ್, ಹಾಗಾಗಿ n ಅಂತ ಹೇಳುವಂಥದ್ದು 1. an ಅಂದರೆ a1 ಆಯಿತು. 5 into n is 1 plus 2. 5 into 1 is 5 plus 2, that is equal to 7. ಹಾಗಾಗಿ ನಮಗೆ ಇಲ್ಲಿ ಬೇಕಾದಂತಹ ಸರಿ ಉತ್ತರ ಆಪ್ಷನ್ ಎ 7. ಕ್ವೆಶ್ಚನ್ ನಂಬರ್ 6. ಇನ್ ಆನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ an is equal to 3n plus 5 then fifth term is. ಸಮಾಂತರ ಶ್ರೇಣಿಯಲ್ಲಿ ಎನ್ನೇ ಪದ an is equal to 3n plus 5 ಆದಾಗ ಶ್ರೇಣಿಯ 5ನೇ ಪದ ಎಷ್ಟು? an ಅಂತಂದರೆ 3n plus 5. ಈಗ n ಅಂತ ಹೇಳಿದರೆ 5 ಆಗಿರುವ ಕಾರಣ a 5 ಅಂತ ಹೇಳಿದರೆ 3 into 5 plus 5, this is equal to 15 plus 5, which is nothing but 20. a 5 ಅಂತ ಹೇಳಿದರೆ ಅದು 20. ಸರಿಯಾದಂತಹ ಉತ್ತರ ಆಪ್ಷನ್ ಸಿ. ಕ್ವೆಶ್ಚನ್ ನಂಬರ್ 7. ಆನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಮಂಗ್ ದಿ ಫಾಲೋವಿಂಗ್ ಈಸ್. ಈ ಕೆಳಗಿನವುಗಳಲ್ಲಿ ಸಮಾಂತರ ಶ್ರೇಣಿಯು ಆಪ್ಷನ್ ಎ 10, 7, 4, 1 and so on. ಆಪ್ಷನ್ ಬಿ 5, 8, 12, so on. ಆಪ್ಷನ್ ಸಿ 0, 3, 6, 10 and so on. ಆಪ್ಷನ್ ಡಿ 16, 8, 4, 2 and so on. ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ಸಮಾಂತರ ಶ್ರೇಣಿ ಯಾವುದು, ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಈಗಾಗಲೇ ಹೇಳಿದ್ದೇನೆ, ಸಮಾಂತರ ಶ್ರೇಣಿ ಅಥವಾ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿದರೆ ಏನು, ಅಲ್ಲಿ ಇರುವಂತಹ ಸಂಖ್ಯೆಗಳ ನಡುವೆ ಅಥವಾ ಪದಗಳ ನಡುವಿನ ಸಾಮಾನ್ಯ ವ್ಯತ್ಯಾಸ, ದೇರ್ ಕಾಮನ್ ಡಿಫರೆನ್ಸ್ ಶುಡ್ ಬಿ ಸೇಮ್. ಸೊ ನಾವು ಲೆಟ್ಸ್ ಫೈಂಡ್ ಇಟ್. ಆಪ್ಷನ್ ಎ ಅನ್ನು ತಗೊಳ್ಳಿ. ಲೆಟ್ ಇಸ್ ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ a2 ಆ್ಯಂಡ್ a1. 4 ಆಪ್ಷನ್ಗೂ ಕೂಡ ಇದೇ ರೀತಿಯಾಗಿ ಮಾಡುವಂಥದ್ದು. a2 ಮೈನಸ್ a1, a3 ಮೈನಸ್ a2, ಹಾಗೆ a4 ಇದ್ದರೆ a4 ಮೈನಸ್ a3. 4 ಆಪ್ಷನ್ಗಳು ಇವುಗಳನ್ನು ಕಂಡು ಹಿಡಿದ್ರೆ ನಮಗೆ ಡಿ ಸೇಮಾ ಡಿಫ್ರೆಂಟಾ ಅಂತ ಹೇಳಿ ಗೊತ್ತಾಗ್ತದೆ. ಹಾಗಾಗಿ ಸಾಮಾನ್ಯ ವ್ಯತ್ಯಾಸವನ್ನು ಫೈಂಡ್ ಮಾಡಿ ವಿ ಕ್ಯಾನ್ ಟೆಲ್ ವೆದರ್ ದಿ ಗಿವನ್ ಸೀರೀಸ್ ಇಸ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಇಲ್ಲಿ 7 ಮೈನಸ್ 10 ದಟ್ಸ್ ಈಕ್ವಲ್ ಟು ಮೈನಸ್ 3. 4 minus 7 is equal to minus 3. 1 minus 4 is equal to minus 3. ಸಾಮಾನ್ಯ ವ್ಯತ್ಯಾಸ ಸಮವಾಗಿದೆ. ಹಾಗಾಗಿ ಇದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಹೌದು. ಉಳಿದ ಹಾಗೆ ಬಿ ಸಿ ಡಿಗೂ ಚೆಕ್ ಮಾಡುವ. ಆಪ್ಷನ್ ಬಿ ಅಲ್ಲಿ 8 ಮೈನಸ್ 5 3, 12 ಮೈನಸ್ 8 ಮಾಡಿದರೆ ನಮಗೆ ಸಿಗುವಂಥದ್ದು 4. ಹಾಗಾಗಿ ಬಿ ಸಮಾಂತರ ಶ್ರೇಣಿ ಅಲ್ಲ, ಇಟ್ಸ್ ನಾಟ್ ಆನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಸಿ ಚೆಕ್ ಮಾಡಿ. 3 ಮೈನಸ್ 0 ಅಂದರೆ 3 ಆಯಿತು. 6 ಮೈನಸ್ 3 ಆಯಿತು. 10 ಮೈನಸ್ 6 ಅಂದರೆ 4 ಆಯಿತು. ಇಲ್ಲಿ ಕೂಡ ಕಾಮನ್ ಡಿಫರೆನ್ಸ್ ಸೇಮ್ ಅಲ್ಲ, ಚೇಂಜ್ ಆಗಿದೆ. ಆಪ್ಷನ್ ಡಿ ಅಲ್ಲಿ 8 ಮೈನಸ್ 16 ಇಸ್ ಈಕ್ವಲ್ ಟು ಮೈನಸ್ 8. 4 ಮೈನಸ್ 8 ಅಂದರೆ ಮೈನಸ್ 4. 2 ಮೈನಸ್ 4 ಅಂದರೆ ಮೈನಸ್ 2. ಇಲ್ಲೂ ವ್ಯತ್ಯಾಸ ಚೇಂಜ್ ಆಗ್ತಾ ಹೋಗಿದೆ. ಹಾಗಾಗಿ ಕೊಟ್ಟಂತಹ 4 ಆಪ್ಷನ್ನಲ್ಲಿ ಸಮಾಂತರ ಶ್ರೇಣಿ ಯಾವುದು ಅಂದರೆ ಅದು ಆಪ್ಷನ್ ಎ. ಕ್ವೆಶ್ಚನ್ ನಂಬರ್ 8. ಹೌ ಮೆನಿ 2 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 5? 5ರಿಂದ ಭಾಗವಾಗುವ 2 ಅಂಕಿಯ ಸಂಖ್ಯೆಗಳು ಎಷ್ಟು? ಆಪ್ಷನ್ ಎ 17, ಆಪ್ಷನ್ ಬಿ 18, ಆಪ್ಷನ್ ಸಿ 19, ಆಪ್ಷನ್ ಡಿ 20. ಸೊ ಇದನ್ನು ಯಾವ ರೀತಿಯಾಗಿ ಮಾಡುವಂಥದ್ದು? 5ರಿಂದ ಭಾಗವಾಗುವಂತಹ 2 ಅಂಕಿ ಸಂಖ್ಯೆಗಳು ಯಾವುದೆಲ್ಲ? ಓಕೆ, ಸೊ ವಿಚ್ ಆರ್ ದಿ 2 ಡಿಜಿಟ್ಸ್ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 5 ಅಂತ ಹೇಳಿದ್ರೆ ದ ಲೋವೆಸ್ಟ್ 2 ಡಿಜಿಟ್ ನಂಬರ್ ದಟ್ ಇಸ್ ಡಿವಿಸಿಬಲ್ ಬೈ 5 ಇಸ್ 10. ಅದ ನಂತರ 15, ದೆನ್ 20 ಆ್ಯಂಡ್ ಸೋ ಆನ್. ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ವಿಚ್ ಇಸ್ ಡಿವಿಸಿಬಲ್ ಬೈ 5? ಇಟ್ ಇಸ್ 95. 100 ಅಂತ ಹೇಳಿದರೆ 3 ಡಿಜಿಟ್ ಆಯಿತು. 5 ಅಂತ ಹೇಳಿದರೆ 1 ಡಿಜಿಟ್ ಆಯಿತು. ಸೊ ದಿ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 5 ವಿಚ್ ಆರ್ 2 ಡಿಜಿಟ್ ನಂಬರ್ಸ್ ಆರ್ ಫ್ರಮ್ 10, 15, 20, 25 so on till 95.
ಈಗ ಇದನ್ನು ನೀವು ಚೆಕ್ ಮಾಡಿದರೆ their common difference is 5, right? So these numbers form arithmetic progression. ಇಲ್ಲಿ ನಾವೀಗ ಬರೆದಿರುವಂಥ ಸಂಖ್ಯೆಗಳು ಅಂದರೆ 5ರಿಂದ ಭಾಗವಾಗುವ 2 ಅಂಕಿಯ ಸಂಖ್ಯೆಗಳೆಲ್ಲವೂ ಸಮಾಂತರ ಶ್ರೇಣಿಯಲ್ಲಿದೆ. ಮೊದಲನೆಯ ಪದ ಅಂದರೆ 10, ಫಸ್ಟ್ ಟರ್ಮ್ ಇಸ್ 10, ಹಾಗೆ ಸಾಮಾನ್ಯ ವ್ಯತ್ಯಾಸ ಕಾಮನ್ ಡಿಫರೆನ್ಸ್ ಇಸ್ 5. ಲಾಸ್ಟ್ ಟರ್ಮ್ an ಇಟ್ ಈಸ್ 95, ಕೊನೆಯ ಪದ ಅಂದರೆ 95. ಈಗ ನಮಗೆ ಬೇಕಾಗಿರುವಂಥದ್ದು ಈ ರೀತಿಯ ಎಷ್ಟು ಸಂಖ್ಯೆಗಳಿವೆ, ಓಕೆ, ಒಟ್ಟು ಸಂಖ್ಯೆಗಳು ಎಷ್ಟು ಅಂತ ಬೇಕು ಅಂದರೆ ಎನ್ನಿನ ಬೆಲೆ ಬೇಕು. ಏನು ಮಾಡುವ, ನಮಗೆ ಕೊನೆಯ ಪದದ ಎಕ್ಸ್ಪ್ರೆಷನ್ ಗೊತ್ತಿದೆ, an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಇದನ್ನು ಉಪಯೋಗಿಸಿಕೊಂಡ್ರೆ ನಮಗೆ ಎನ್ನಿನ ಬೆಲೆ ಸಿಗ್ತದೆ. ಅದುವೇ ನಮಗೆ ಬೇಕಾಗಿರುವಂಥ ಆನ್ಸರ್. an ಅಂದರೆ 95 ಇಸ್ ಈಕ್ವಲ್ ಟು a ಅಂದರೆ 10 ಪ್ಲಸ್ n ಮೈನಸ್ 1 ಇಂಟು ಡಿ. ಎನ್ನಿನ ಬೆಲೆ ಗೊತ್ತಿಲ್ಲ, ಡಿ ಅಂದರೆ 5. ಸೊ ಇಲ್ಲಿ 95 ಮೈನಸ್ 10, 10ಅನ್ನು ಎಡಬದಿಗೆ ಶಿಫ್ಟ್ ಮಾಡಿದ್ದೇನೆ. 5 ಇಂಟು ಎನ್ ಇಸ್ 5n, 5 ಇಂಟು ಮೈನಸ್ 1 ಇಸ್ ಮೈನಸ್ 5. ಇಲ್ಲಿ 95 ಮೈನಸ್ 10 is 85, that is equal to 5n minus 5. So therefore I can write 5n is equal to 85 plus 5, that is 90, and n is equal to 90 divided by 5, that is equal to 18. So ಹಾಗಾಗಿ ನಮಗೆ ಇಲ್ಲಿ ಬೇಕಾದಂತಹ ಉತ್ತರ ಆಪ್ಷನ್ ಬಿ 18. 5ರಿಂದ ಭಾಗವಾಗುವ 2 ಅಂಕಿಯ ಸಂಖ್ಯೆಗಳು 18. There are 18 two-digit numbers that are divisible by 5. Question number 9. An arithmetic progression with the first term 2 and common difference 3 is. ಮೊದಲನೇ ಪದ 2 ಮತ್ತು ಸಾಮಾನ್ಯ ವ್ಯತ್ಯಾಸ 3 ಆಗಿರುವಂತಹ ಸಮಾಂತರ ಶ್ರೇಣಿ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಮೊದಲನೆಯ ಪದ ಅಂದರೆ ಎ ಅಥವಾ a1 ಅದು 2, ಹಾಗೆ ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿ ಅಂತ ಬರಿತೇವೆ, ಅದು 3. ಇದಿರುವ ಸಮಾಂತರ ಶ್ರೇಣಿ ಯಾವುದು ಕೊಟ್ಟಂತಹ 4 ಆಪ್ಷನಲ್ಲಿ ಅಂತ ಹೇಳಿ ನಮಗೆ ಗೊತ್ತಿದೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ a ಪ್ಲಸ್ ಡಿ, a ಪ್ಲಸ್ 2d ಆ್ಯಂಡ್ ಸೊ ಆನ್. ಇಲ್ಲಿ a ಅಂದರೆ 2, a ಪ್ಲಸ್ ಡಿ ಅಂತ ಹೇಳಿದರೆ 2 ಕೂಡಿಸು 3, ಹಾಗೆ a ಪ್ಲಸ್ 2d ಅಂತ ಹೇಳಿದರೆ ಇಟ್ ಈಸ್ 2 ಪ್ಲಸ್ 2 ಇಂಟು 3. ಇದು ನಮಗೆ ಬೇಕಾಗಿರುವಂತಹ ಸಮಾಂತರ ಶ್ರೇಣಿ. 2 ಪ್ಲಸ್ 3 5, 2 ಇಂಟು 3 6 ಪ್ಲಸ್ 2 is 8. ನಮಗೆ ಬೇಕಾಗಿರುವಂತಹ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿ, ಅದು 2, 5, 8 ಹಾಗೆ ಮುಂದುವರಿತಾ ಹೋಗ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಕ್ವೆಶ್ಚನ್ ನಂಬರ್ 10. ಇನ್ ಆನ್ AP, an is equal to 2n minus 1. Then the product of first 3 term is. ಒಂದು ಸಮಾಂತರ ಶ್ರೇಣಿಯ nನೇ ಪದ an is equal to 2n minus 1 ಆದಾಗ ಮೊದಲ 3 ಪದಗಳ ಗುಣಲಬ್ಧ. ಆಪ್ಷನ್ A 10, B 12, C 15, D 18. ನಮಗಿಲ್ಲಿ ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ನ nನೇ ಪದ ಕೊಟ್ಟಿದ್ದಾರೆ. an is equal to 2n minus 1. ನಮಗೆ ಕೇಳಿರುವಂಥದ್ದು ಪ್ರಾಡಕ್ಟ್ ಆಫ್ ಫಸ್ಟ್ 3 ಟರ್ಮ್ಸ್, ಮೊದಲ 3 ಪದಗಳ ಗುಣಲಬ್ಧವನ್ನು ಕೇಳಿದ್ದಾರೆ. ಮೊದಲನೇದಾಗಿ ಲೆಟ್ಸ್ ಫೈಂಡ್ ದಿ ಫಸ್ಟ್ 3 ಟರ್ಮ್ಸ್, a1, a2, a3 ಇದರ ಬೆಲೆಯನ್ನು ಕಂಡು ಹಿಡಿಯುವ. ಅದಾದ ಮೇಲೆ ನಾವು ಅವುಗಳ ಗುಣಲಬ್ಧ ಅಂದರೆ ಪ್ರಾಡಕ್ಟನ್ನು ಫೈಂಡ್ ಮಾಡುವ. a1 ಅಂತ ಹೇಳಿದರೆ ಎನ್ನಿನ ಬೆಲೆ 1 ಆಯಿತು, a2 ಅಂದರೆ ಎನ್ನಿನ ಬೆಲೆ 2, ಹಾಗೆ a3 ಅಂದರೆ ಎನ್ನಿನ ಬೆಲೆ 3. 2 into 1 is 2 minus 1, that is 1. 2 into 2 is 4, 4 minus 1 is 3. 2 into 3 is 6, 6 minus 1 is 5. ಸೊ ನಮಗೆ ಮೊದಲ 3 ಟರ್ಮ್ಸ್ ಸಿಕ್ಕಿತು, 1, 3, 5. ಈಗ ಅವುಗಳ ಪ್ರಾಡಕ್ಟ್ ಬೇಕಾಗಿರುವಂಥದ್ದು a1 ಇಂಟು a2 ಇಂಟು a3. ಸೊ ದಟ್ ಈಸ್ ಈಕ್ವಲ್ ಟು 1 into 3 into 5. 1 into 3 is 1, 3 into 5 is 15. ಸೊ an ಅಂದರೆ 2n ಮೈನಸ್ 1 ಆಗಿರುವಂತಹ ಸಮಾಂತರ ಶ್ರೇಣಿಯ ಮೊದಲ 3 ಪದಗಳ ಗುಣಲಬ್ಧ, ಪ್ರಾಡಕ್ಟ್ ಆಫ್ ಫಸ್ಟ್ 3 ಟರ್ಮ್ಸ್ ಇಸ್ 15. ಸೊ ದೇರ್ಫೋರ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕ್ವೆಶ್ಚನ್ ನಂಬರ್ 11. ಇನ್ ಅನ್ AP, ಒಂದು ಸಮಾಂತರ ಶ್ರೇಣಿಯಲ್ಲಿ Sn is equal to n by 2 into 7n minus 1, then the common difference is. ಹಾಗಿದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ A 3, B 5, C 7, D 9. The general form of AP is A plus D, A plus 2D
ಆ್ಯಂಡ್ ಸೋ ಆನ್. ಇಲ್ಲಿ ಎ ಅಂತ ಹೇಳಿದರೆ A1, ಹಾಗೆ A ಪ್ಲಸ್ ಡಿ ಅಂತ ಹೇಳಿದರೆ A2, ಮುಂದೆದು A3 ಆ್ಯಂಡ್ ಸೋ ಆನ್. ಈಗ ನಮಗೆ SN ಕೊಟ್ಟಿದ್ದಾರೆ, ಸಮ್ ಆಫ್ ದಿ ಟರ್ಮ್ಸ್ ಕೊಟ್ಟಿದ್ದಾರೆ, ಸಂಖ್ಯೆಗಳ ಪದಗಳ ಮೊತ್ತವನ್ನು ಕೊಟ್ಟಿದ್ದಾರೆ. A1 ಅಥವಾ A ಅಂತ ಹೇಳಿದರೆ ಅದು S1ಗೆ ಸಮ. ಹಾಗೆ A1 ಪ್ಲಸ್ A2 ಅಂತ ಹೇಳಿದರೆ ಅದು S2 ಆಯಿತು. ಸೊ ಇಲ್ಲಿ A ಅಥವಾ A1 ಅಂತ ಹೇಳಿದರೆ S1ಗೆ ಸಮ. ಅದೇ ರೀತಿಯಲ್ಲಿ S2 ಅಂತ ಹೇಳಿದರೆ A1 ಪ್ಲಸ್ A2, ಮೊದಲ ಎರಡು ಪದಗಳ ಮೊತ್ತ. ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್ ಇಸ್ ರೆಪ್ರೆಸೆಂಟೆಡ್ ಬೈ S2. ಸೊ ನಾವು using this formula Sn is equal to n by 2 into 7n minus 1, ಇದನ್ನು ಯೂಸ್ ಮಾಡಿಕೊಂಡು ನಾವು S1 ಮತ್ತು S2 ಅನ್ನು ಕಂಡುಹಿಡಿಬೇಕು. ಅವುಗಳನ್ನು ಉಪಯೋಗಿಸಿಕೊಂಡು ನಾವು A2 ಅನ್ನು ಕಂಡುಹಿಡಿಬೇಕು. ಫಸ್ಟ್ ಟರ್ಮ್ ಹೇಗೆ ಗೊತ್ತಾಗ್ತದೆ ನಮಗೆ? ಸಮ್ ಆಫ್ ಫಸ್ಟ್ ಒನ್ ಟರ್ಮ್ S1 ಅಂದರೆ A1 ಅದಕ್ಕೆ ಸಮವಾಗಿರ್ತದೆ. S1 ಅಂದರೆ n ಅಂದರೆ 1 by 2, 7 into n is 1 minus 1, 7 into 1 is 7, 7 minus 1 is 6, 6 by 2 ಅಂದರೆ 3 ಅಂತ ಹೇಳಿದರೆ ಏನು? ಅದು A1 ಆಯಿತು ಅಥವಾ A ಆಯಿತು. ಮೊದಲ ಟರ್ಮ್ 3 ಬಿಕಾಸ್ A1 is equal to S1. ಈಗ S2 n ಅಂದರೆ 2 by 2, so 7 into 2 minus 1, 7 into 2 is 14, 14 minus 1 is 13, 2 by 2 gets cancelled. ಸೊ ಇಲ್ಲಿ 13 ಅಂತ ಹೇಳಿದರೆ S2 ಅಂದ್ರೇನು? A1 ಪ್ಲಸ್ A2. ಸೊ ನಮಗೆ S2ವಿನ ಬೆಲೆ ಗೊತ್ತಾಗಿದೆ. S2 ಅಂದರೆ 13. ಇದೇ S2ವನ್ನು ನಾವು A1 ಪ್ಲಸ್ A2 ಅಂತ ಹೇಳಿ ಬರಿತೇವೆ. 13 is equal to A1 ಪ್ಲಸ್ A2 ಆಯಿತು. A1 ಅಂದರೆ ಏನು? A1 ಅಂದರೆ 3 ಪ್ಲಸ್ A2. ಸೊ therefore here I can write A2 is nothing but 13 minus 3, that is equal to 10. ಈಗ A1 ಗೊತ್ತಾಯಿತು, A2 ಗೊತ್ತಾಯಿತು. A1 ಅಂತ ಹೇಳಿದರೆ 3, A1 is 3, ಹಾಗೆ A2 is 10. ನಾವು we need is common difference, ಸಾಮಾನ್ಯ ವ್ಯತ್ಯಾಸ ಬೇಕಾಗಿರುವಂಥದ್ದು. ದಟ್ ಈಸ್ ನಥಿಂಗ್ ಬಟ್ A2 ಮೈನಸ್ A1. A2 ಮೈನಸ್ A1 ಮಾಡಿದರೆ ನಮಗೆ ಕಾಮನ್ ಡಿಫ್ರೆನ್ಸ್ ಸಿಗ್ತದೆ. A2 is 10 ಮೈನಸ್ A1 is 3 ಆ್ಯಂಡ್ therefore ಕಾಮನ್ ಡಿಫ್ರೆನ್ಸ್ ಈಸ್ 7. ಸಾಮಾನ್ಯ ವ್ಯತ್ಯಾಸ 7. ಸರಿಯಾದಂತಹ ಉತ್ತರ ಆಪ್ಷನ್ ಸಿ. Question number 2. In an arithmetic progression, an is equal to 3n plus 5, then 8th term is. an ಅಂತ ಹೇಳಿದರೆ 3n ಕೂಡಿಸು 5 ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಿದ್ರೆ 8ನೇ ಪದ ಎಷ್ಟು? ಆಪ್ಷನ್ ಎ 29, ಬಿ 19, ಸಿ 43, ಡಿ 26. ವಿ ನೀಡ್ nth term ಅಂದರೆ 8th term. ಸೊ n is 8. A8 is equal to 3 into 8 plus 5. It's 24 plus 5, that's equal to 29. Therefore, right answer is option A 29. Question number 13. In an arithmetic progression, an is equal to 2n plus 3, then the common difference is. ಒಂದು ಸಮಾಂತರ ಶ್ರೇಣಿಯಲ್ಲಿನ nನೇ ಪದ an is equal to 2n plus 3 ಆಗಿದ್ದಾಗ d ಯ ಬೆಲೆ ಎಷ್ಟು? ಸೊ ನಮಗೆ ಗೊತ್ತಿದೆ d ಅಂತಂದರೆ A2 ಮೈನಸ್ A1, ಮೊದಲ ಎರಡು ಟರ್ಮಿನ ವ್ಯತ್ಯಾಸ. ಓಕೆ, A2 ಮೈನಸ್ A1. ನಮಗೆ an ಅಂತಂದರೆ ಕೊಟ್ಟಿದ್ದಾರೆ 2n plus 3. Now using this we can find A1 and A2. A1 ಅಂದರೆ 2 into 1 plus 3, 2 plus 3 that's 5. A2 is 2 into 2 plus 3, it's 4 plus 3, that is equal to 7. ಫಸ್ಟ್ ಟರ್ಮ್ ಸಿಕ್ಕಿತು, ಸೆಕೆಂಡ್ ಟರ್ಮ್ ಸಿಕ್ಕಿತು. ಹಾಗಾಗಿ ಡಿ ಈಸ್ A2 ಮೈನಸ್ A1, ದಟ್ ಈಸ್ 7 ಮೈನಸ್ 5, which is equal to 2. So therefore, the right answer is option D. Question number 14. In an AP, if A is equal to 5, D is equal to 3, an is equal to 20, then find the value of n. ಒಂದು ಸಮಾಂತರ ಶ್ರೇಣಿಯಲ್ಲಿ A ಅಂದರೆ 5, D ಅಂದರೆ 3, an ಅಂದರೆ 20 ಆಗಿದ್ದಾಗ n ನ ಬೆಲೆ ಎಷ್ಟು? ಆಪ್ಷನ್ ಎ 5, ಬಿ 6, ಸಿ 3, ಡಿ 7. ಸೊ ಇಲ್ಲಿ ಎ ಅಂದರೆ 5 ಕೊಟ್ಟಿದ್ದಾರೆ, ಡಿ ಅಂದರೆ 3, an ಅಂದರೆ 20, n ಬೆಲೆ ಎಷ್ಟು? ಸೊ ನಮಗೆ ತಿಳಿದಿದೆ ಸಾಮಾನ್ಯ ರೂಪ ಫಾರ್ nth ಟರ್ಮ್ an ನ ಜನರಲ್ ಫಾರ್ಮ್ ಇಟ್ ಈಸ್ a ಪ್ಲಸ್
n ಮೈನಸ್ 1 ಇಂಟು ಡಿ. ಇದನ್ನು ಉಪಯೋಗಿಸಿಕೊಂಡು ನಾವು ಈ ಕ್ವೆಶನನ್ನು ಸಾಲ್ವ್ ಮಾಡ್ತೇವೆ. ಎ ಎನ್ ಅಂದರೆ 20, ಎ ಅಂದರೆ 5, ಎನ್ ಎಷ್ಟಂತ ನಾವು ಕಂಡು ಹಿಡಿಬೇಕು. ಡಿ ಕೊಟ್ಟಿದ್ದಾರೆ, ಡಿ ಅಂದರೆ 3. 20 ಮೈನಸ್ 5 ಇಸ್ ಈಕ್ವಲ್ ಟು 3n ಮೈನಸ್ 3. 3n ಅಂತ ಹೇಳಿದರೆ 20 ಮೈನಸ್ 5 ಈಸ್ 15, ಮೈನಸ್ 3 ಈಚೆ ಮಾಡಿದಾಗ ಪ್ಲಸ್ 3. 3n is equal to 18 ಆಯಿತು. therefore n is equal to 18 by 3, that is equal to 6. so the value of n is 6. n ಇನ ಬೆಲೆ 6. ಸರಿಯಾದಂತಹ ಉತ್ತರ ಆಪ್ಷನ್ ಪಿ. ಕ್ವೆಶನ್ ನಂಬರ್ 15. the meaning of A10 in arithmetic progression is. ಸಮಾಂತರ ಶ್ರೇಣಿಯಲ್ಲಿ A10 ಅಂತ ಹೇಳಿದರೆ ಏನು ಅಂತ ಹೇಳಿ. ಆಪ್ಷನ್ ಎ a plus 10d, ಆಪ್ಷನ್ ಬಿ a plus 11d, ಆಪ್ಷನ್ ಸಿ a plus 9d, ಆಪ್ಷನ್ ಡಿ a minus 9d. ಸಿಲಿ ಮೊದಲನೇ ಟರ್ಮ್ a, ಎರಡನೇ ಟರ್ಮ್ a plus d, ಥರ್ಡ್ ಟರ್ಮ್ ಈಸ್ a plus 2d. ಇದು a1, a2 ಹಾಗೆ a3. ಸೊ ಏನು ನೋಡ್ತೀರಿ, a3 ಅಂತ ಹೇಳಿದರೆ ಡಿ ಯ ಮುಂದೆ ಬರುವಂಥ ಸಂಖ್ಯೆ 2, n minus 1d. ಸೊ ಯು ನೋ ದಿ ಜನರಲ್ ಫಾರ್ಮುಲಾ, an is equal to a plus n minus 1 into d, right? What we need is 10th term. So n is 10, a is equal to 10, a plus n is 10 minus 1 into d, that is equal to a plus 9d. a10 ಅಂದರೆ a plus 9d. ಸರಿಯಾದಂತಹ ಉತ್ತರ ಆಪ್ಷನ್ ಸಿ. Question number 16. The sum of first 10 even natural numbers is. ಸಮಾಂತರ ಶ್ರೇಣಿಯ ಮೊದಲ 10 ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಆಪ್ಷನ್ ಎ 100, ಬಿ 90, ಆಪ್ಷನ್ ಸಿ 80, ಆಪ್ಷನ್ ಡಿ 110. ನಮಗೆ ಕೇಳಿರುವಂಥದ್ದು ಸಮ್ ಆಫ್ ಫಸ್ಟ್ 10 ಈವನ್ ನ್ಯಾಚುರಲ್ ನಂಬರ್ಸ್, ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳಿದ್ದಾರೆ. ಹಾಗಾಗಿ ದ ಫಾರ್ಮುಲಾ ದ್ಯಾಟ್ ವಿ ಶುಡ್ ಬಿ ಯೂಸಿಂಗ್ ಈಸ್ ಎನ್ ಇಸ್ ಈಕ್ವಲ್ ಟು n ಇಂಟು n ಪ್ಲಸ್ 1. n ಅಂದರೆ ಏನಿಲ್ಲಿ 10, ಮೊದಲ 10 ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳಿರುವಂಥದ್ದು. ಆ್ಯಂಡ್ ದೇರ್ಫೋರ್ S10 ಇಸ್ ಈಕ್ವಲ್ ಟು 10 ಇಂಟು 10 ಪ್ಲಸ್ 1, ದಟ್ ಈಸ್ 10 ಇಂಟು 11, ವಿಚ್ ಈಸ್ 110. ದೇರ್ಫೋರ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ 110. ಕ್ವೆಶನ್ ನಂಬರ್ 17. ದಿ ಸಮ್ ಆಫ್ ಫಸ್ಟ್ n ಆಡ್ ನ್ಯಾಚುರಲ್ ನಂಬರ್ಸ್ ಈಸ್. ಸಮಾಂತರ ಶ್ರೇಣಿಯ ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಆಪ್ಷನ್ ಎ 2n, ಆಪ್ಷನ್ ಬಿ n, ಆಪ್ಷನ್ ಸಿ n ಸ್ಕ್ವೇರ್, ಆಪ್ಷನ್ ಡಿ n ಕ್ಯೂಬ್. ಸೊ ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಸಮ್ ಆಫ್ ಫಸ್ಟ್ n ಆಡ್ ನ್ಯಾಚುರಲ್ ನಂಬರ್ಸ್, ಇದನ್ನು ನಾವು ಫಾರ್ಮುಲಾದ ರೂಪದಲ್ಲೇ ಕಲ್ತಿದ್ದೇವೆ. ದಿ ಆನ್ಸರ್ ಈಸ್ ಆಪ್ಷನ್ ಸಿ n ಸ್ಕ್ವೇರ್. ಕ್ವೆಶನ್ ನಂಬರ್ 18. A, B, C and D are in AP, then C minus B is equal to. A, B, C ಮತ್ತು ಡಿಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ C ಕಳೆ Bಗೆ ಸಮನಾದ ಬೆಲೆಯು. ಆಪ್ಷನ್ ಎ A minus B, ಆಪ್ಷನ್ ಬಿ B minus C, ಆಪ್ಷನ್ ಸಿ D minus C, ಆಪ್ಷನ್ ಡಿ C minus D. So in the question they have told us A, B, C, D are in AP. A, B, C ಮತ್ತು ಡಿಗಳು ಸಮಾಂತರ ಶ್ರೇಣಿಯಲ್ಲಿದೆ. ಸಿ ಮೈನಸ್ ಬಿಗೆ ಸಮವಾದುದು ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸಿ ಮೈನಸ್ ಬಿ ಅಂತ ಹೇಳಿದರೆ ದಟ್ ಈಸ್ ದಿ ಕಾಮನ್ ಡಿಫ್ರೆನ್ಸ್. ಸಿ ಮೈನಸ್ ಬಿ ಅಂತ ಹೇಳುವಂಥದ್ದು ನಮಗೆ ಸಾಮಾನ್ಯ ವ್ಯತ್ಯಾಸವನ್ನು ಕೊಡ್ತದೆ. ಅದು ಯಾವುದಕ್ಕೆ ಸಮವಾಗಿರ್ತದೆ ಅಂತ ಕೇಳಿ, ಅದಕ್ಕೆ ಸಮನಾದ ಬೆಲೆ ಯಾವುದು, ಅದು ಕಾಮನ್ ಡಿಫರೆನ್ಸೇ. ಕಾಮನ್ ಡಿಫರೆನ್ಸನ್ನು ಯಾವೆಲ್ಲ ರೀತಿಯಲ್ಲಿ ಫೈಂಡ್ ಮಾಡ್ಬೋದು. ಇಟ್ ಈಸ್ ನಥಿಂಗ್ ಬಟ್ ಬಿ ಮೈನಸ್ ಎ, ಆಲ್ಸೋ ಇಟ್ ಈಸ್ ಈಕ್ವಲ್ ಟು ಸಿ ಮೈನಸ್ ಬಿ ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ಡಿ ಮೈನಸ್ ಸಿ. ಸೊ ಈಗ ಸಿ ಮೈನಸ್ ಬಿಯ ಬೆಲೆ ಯಾವುದಕ್ಕೆ ಸಮವಾಗಿರ್ತದೆ ಅಂತ ಹೇಳಿ ಕೇಳಿದ್ದಾರೆ. ಸಿ ಮೈನಸ್ ಬಿಯ ಬೆಲೆಯು ಬಿ ಮೈನಸ್ ಎ ಮತ್ತು ಡಿ ಮೈನಸ್ ಸಿಯ ಬೆಲೆಗೆ ಸಮವಾಗಿರ್ತದೆ. ಕೊಟ್ಟಂತಹ ಆಪ್ಷನ್ನಲ್ಲಿ ಯಾವುದು ನಮಗೆ ಸರಿಯಾಗಿದೆ ಅಂತ ಹೇಳಿ ನೋಡಿದರೆ, ಮೊದಲನೇ ಆಪ್ಷನ್ ಎ ಮೈನಸ್ ಬಿ ಇದೆ, ಅದು ತಪ್ಪಾದ ಉತ್ತರ. ಎರಡನೇ ಆಪ್ಷನ್ ಬಿ ಮೈನಸ್ ಸಿ ಇದೆ, ಅದು ತಪ್ಪಾದ ಉತ್ತರ. ಮೂರನೇ ಆಪ್ಷನ್ ಡಿ ಮೈನಸ್ ಸಿ ಸರಿಯಾಗಿದೆ. ನಾಲ್ಕನೇ ಆಪ್ಷನ್ ಸಿ ಮೈನಸ್ ಡಿ, ಅದು ಅಲ್ಲ. ಹಾಗಾಗಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಡಿ ಮೈನಸ್ ಸಿ. ಈ ಪ್ರಶ್ನೆಯೊಂದಿಗೆ ನಾನು ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪಾಠದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ. ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಮುಂಬರುವ ವಿಡಿಯೋದ ನೋಟಿಫಿಕೇಷನನ್ನು ಪಡೆಯಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.